ಪ್ರಿಯಾಂಗಕಲಿಕಾಶಂ ರೂಪೇಣಂ ಪ್ರತಿಬಂಬುದಂ ಸೌಮ್ಯೋ ಸೌಮ್ಯೋ ಗುಣೋಪೇತು ತಂ ಬುಧಂ ಪ್ರಣಮಾಮ್ಯಂ. ಓಂ ಬುಧಾಯ ನಮಃ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮಂ ಪೀಡಂ ಮರತಮೇ ಶನಿಃ. ಓಂ ಶಂ ಶನೈಶ್ಚರಾಯ ನಮಃ. ಈಗ ಈ ಶನಿಯ ಒಂದು ಚಲನೆಯಿಂದ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ 6ರಲ್ಲಿದ್ದಂಥ ಶನಿ ಏನು ಇಷ್ಟು ದಿವಸ 6ರಲ್ಲಿ ಜಯ, ಸಕ್ಸಸ್ಸು ಮತ್ತೆ ಕೆಲಸದಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಂಡಿದ್ರು, ಅದೇನಾಗತ್ತೆ ಇವತ್ತು 7ನೇ ಮನೆಯಲ್ಲಿ ಬಂದೋರಿಂದ ಗಂಡ ಶನಿ ಅಂತ ಕರಿತೀವಿ, ಅಂದ್ರೆ ಗಂಡಾಂತರ ಅಂತ 7ನೇ ಮನೆ ಅಂತ. ಸೊ ಹಾಗಾಗಿ ಇವ್ರೇನ್ ಮಾಡ್ಬೇಕು, ಸ್ವಲ್ಪ ಎಚ್ಚರವಾಗಿರಬೇಕು. 6ರಲ್ಲಿದ್ದಾಗ ಸುಖ ಜಯವನ್ನ ಅನುಭವಿಸಿರ್ತಾರೆ ಇವರು. ಆದರೆ ಅದೇ ಇವರಿಗೆ ಈಗ ಬಂದಾಗ ಏನಾಗತ್ತೆ, ತೊಂದರೆಯನ್ನ ಅನುಭವಿಸಬೇಕಾಗಿರುತ್ತೆ ಅಂತ ಹೇಳಿದೀವಿ. ಇದು ಕನ್ಯಾ ರಾಶಿ. ಕನ್ಯಾ ರಾಶಿ ಅಂತಂದ್ರೇನು, ಆ ರಾಶಿಯಲ್ಲಿ ಒಂದು ಹೆಣ್ಣು ತನ್ನ ತಲೆಯ ಮೇಲೆ ತೆನೆಯನ್ನು ಇಟ್ಟುಕೊಂಡು ಹೋಗುವಂತ ರಾಶಿ. ಇದನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸ್ಕಿಲ್ದಾಗಿ ಕೆಲಸ ಮಾಡ್ತಾನೆ, ಕೆಲಸಕ್ಕಾಗಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಅದು ಕನ್ಯಾ ರಾಶಿಯವರೇ. ಪರ್ಫೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಇವರ ಕೈಗೆ ನೀವು ಯಾವುದಾದ್ರೂ ಕೆಲಸವನ್ನ ಕೊಟ್ರೆ ಅದನ್ನ ಪರ್ಫೆಕ್ಟ್ ಆಗಿ ಕೆಲಸವನ್ನ ಮಾಡೋದು ಯಾರಪ್ಪ ಅಂದ್ರೆ ಕನ್ಯಾ ರಾಶಿಯವರು. ಅದು ಕಾಲಪುರುಷನ 6ನೇ ಮನೆ ಕನ್ಯಾ ರಾಶಿ. ಬುಧ ಅಧಿಪತಿ, ಅಲ್ಲಿ ಬುಧ ಉಚ್ಚನಾಗ್ತಾನೆ, ಶುಕ್ರ ಸ್ವಲ್ಪ ನೀಚನಾಗ್ತಾನೆ. ಈ ಬುಧ ಉಚ್ಚನಾಗೋದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಮಾತುಗಳು, ಕೆಲಸಗಳು, ಬುದ್ಧಿಗಳು ಚೆನ್ನಾಗಿರುತ್ತೆ. ಆದ್ರೆ ಶುಕ್ರ ನೀಚನಾಗೋದ್ರಿಂದ ಏನಾಗತ್ತೆ, ಇವರು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇವರ ಜೀವನದಲ್ಲಿ ಇರುತ್ತೆ. ಇದು ನಾನು ಇದು ಶನಿಯ ದೃಷ್ಟಿ ಹೇಳ್ತಾ ಇಲ್ಲ, ಸ್ವಾಭಾವಿಕವಾಗಿ ಸಾರ್ವಜನಿಕವಾಗಿ ಕನ್ಯಾ ರಾಶಿಯವರ ಗುಣಗಳನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ಹಣವನ್ನ ಕಳೆದುಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆವಾಗ ಭಿನ್ನ ಅಭಿಪ್ರಾಯಗಳು, ಯಾರ ಜೊತೆ, ಗಂಡ ಹೆಂಡತಿಯ ಜೊತೆ ಭಿನ್ನ ಅಭಿಪ್ರಾಯಗಳು. ಶುಕ್ರ ನೀಚನಾಗೋದ್ರಿಂದ ಕೆಲಸದಲ್ಲಿ ಇವರಿಗೆ ಧೈರ್ಯ ಇರುತ್ತೆ. ಹಾಗಾಗಿ ಇವರು ತುಂಬಾ ಅತೇಕವಾಗಿ ಧೈರ್ಯ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಕ್ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ 6ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಲಗ್ನದ ಮೇಲೇನೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವರಿಗೆ ಮೊಂಡು ಧೈರ್ಯ. ಯಾಕೆ, ಬುಧ ಅಲ್ಲಿ ಉಚ್ಚನಾಗೋದ್ರಿಂದ ಮೊಂಡು ಧೈರ್ಯ, ನಾನು ಮಾಡ್ತೀನಿ, ಅದು ಪರವಾಗಿಲ್ಲ ಅಂತೀನಿ. ಸೊ ಹಾಗಾಗತ್ತೆ. ಹಾಗಾಗಿ ಅಲ್ಲಿ ಹೇಟ್ ಬೀಳುತ್ತೆ. ಹಾಗಂತೇಳಿ ಧೈರ್ಯವನ್ನ ಕಳೆದುಕೊಳ್ಳಬಾರ್ದು. ಹೊಸ ಕೆಲಸವನ್ನ ಮಾಡೋದಕ್ಕೆ ತೊಂದರೆ ಆಗತ್ತೆ. ಹೊಸದಾಗಿ ಏನಾದ್ರು ಕೆಲಸವನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಮಕ್ಕಳಿಗೆ ಅಂದ್ರೆ ಇವಾಗ ಕೆಲವರಿಗೆಲ್ಲ ಏನಾಗತ್ತೆ, ಒಂದು ಮಗು ಇರುತ್ತೆ, 2ನೇ ಮಕ್ಕಳಿಗೆ ಏನಾದ್ರು ಪ್ರಯತ್ನ ಮಾಡ್ತೀನಿ ಅನ್ನುವಾಗ ಸ್ವಲ್ಪ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಈ ದೃಷ್ಟಿ ಬಂದು 9ನೇ ಮನೆಯ ಮೇಲೆ ಬೀಳ್ತಾ ಇರ್ತದೆ. ಎಲ್ಲಿ ಶನಿಯ ದೃಷ್ಟಿ 12ನೇ ಮನೆಯಿಂದ, ಕಾಲಪುರುಷನ 12ನೇ ಮನೆಯಿಂದ, ಅಥವಾ ಇವನಿಗೆ ಬಾಧಕಾದ ಸ್ಥಾನದಿಂದ 9ನೇ ಮನೆಗೆ ಬೀಳ್ತಾ ಇರೋದ್ರಿಂದ 2ನೇ ಮಕ್ಕಳಿಗೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳು ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಇವರು ವಿದ್ಯಾಭ್ಯಾಸದಲ್ಲಿ ಗಮನವನ್ನು ಇಡಬೇಕು. ಗಂಡ ಹೆಂಡತಿ ಏನಾದ್ರು ಹೊರಗಡೆ ದೇಶಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಧಾರಾಳವಾಗಿ ಹೊರಗಡೆ ದೇಶಕ್ಕೆ ಹೋಗಬಹುದು. ಹೋದ್ರೇನೆ ನಿಮಗೆ ಶಾಂತಿ. ಹುಟ್ಟಿದ ಊರಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅಷ್ಟಾಗಿ ನಿಮಗೆ ಶಾಂತಿ ಇಲ್ಲ. ಹೊರಗಡೆ ಹೋಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಮಕ್ಕಳುಗಳನ್ನ ತಗೊಂಡಾಗಿ ಹಾಸ್ಟೆಲ್ಗೆ ಹಾಕ್ಬೇಕಾಗಿ ಬರುತ್ತೆ. ಮತ್ತೆ ವಿನಾಕಾರಣ ಇವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗೋದ್ರಿಂದ ಇವರೇನ್ ಮಾಡಬೇಕು, ಒಂದು 6 ತಿಂಗಳಿಗೆ ಒಂದ್ಸಾರ್ತಿ ಇವರು ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗ್ ಮಾಡ್ಕೊಳ್ಬೇಕು. ಟೋಟಲ್ ಹೆಲ್ತ್ ಚೆಕಪ್ ಅನ್ನ ಮಾಡಿಕೊಳ್ತಾ ಇರಬೇಕು. ಈಗೇನಾಗತ್ತೆ, 1ನೇ ಮನೆಯ ಮೇಲೆ ದೃಷ್ಟಿ ಬರೋದ್ರಿಂದ ಸ್ವಲ್ಪ ಅಹಂ ಬರಬಹುದು, ಕೀಳು ಮನೋಭಾವನೆ. ಎಲ್ಲರ ಮೇಲೂ ನಮಗೆ ನಾನೇ ಹೆಚ್ಚು, ನಂದೇ ಹೆಚ್ಚು, ನನಗಿಂತ ಬಲ್ಲವರು ಯಾರಿಲ್ಲ, ನಾನು ಎಲ್ಲದರಲ್ಲೂ ಪ್ರವೀಣ ಅಂತಕ್ಕಂಥ ಒಂದು ದುರ್ಬುದ್ಧಿಯಿಂದ ಎಲ್ಲರನ್ನೂ ಕೀಳಾಗಿ ಕಾಣುವಂತ ಭಾವನೆ, ಮನಃಶಾಂತಿ ಇಲ್ಲದಲ್ಲಿರ್ತಕ್ಕಂಥದ್ದು. 9ನೇ ದೃಷ್ಟಿಯಲ್ಲಿರೋ ಪ್ರಮೋಷನ್ ಇಲ್ಲ.
ಹಿರಿಯ ಅಧಿಕಾರಿಗಳಿಂದ ನಿಮಗೆ ಖಂಡಿತವಾಗ್ಲೂ ತೊಂದರೆ ಇರುತ್ತೆ. PhD ಅಥವಾ ISA ಅಂತ ಹೈಯರ್ ಎಜುಕೇಶನ್ ಮಾಡೋರಿಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆದರೆ ಹೊರದೇಶಕ್ಕೆ ಹೋಗಿ ಹೊರದೇಶದಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥವರಿಗೆ ಒಳ್ಳೇದಾಗತ್ತೆ. ಇವರು ಕಷ್ಟ ಬರುತ್ತೆ ಹಾಗಂತೇಳಿ ದುಡುಕಿ ಯಾವುದೇ ತೀರ್ಮಾನವನ್ನು ಮಾಡ್ಕೊಳ್ಳದಿರ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಸಾಕಷ್ಟು ಸಾಧ್ಯತೆಗಳಿರುತ್ತೆ. ಸೊ ಅದನ್ನ ತಾವು ಅವಾಯ್ಡ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೆಚ್ಚಿನದಾಗಿ ಮನೆಯಲ್ಲಿ ವ್ಯಾಜ್ಯವನ್ನು ಮಾಡಬಾರ್ದು. ಒಬ್ಬರು ಮಾತಾಡ್ತಾರೆ ಅಂತ ಹೇಳಿದ್ರೆ ಒಬ್ಬರು ಬಿಟ್ಕೊಟ್ಟು ಹೋಗ್ಬೇಕು. ದುಡುಕಬಾರ್ದು, ಹೊಸ ವ್ಯವಹಾರಕ್ಕೆ ಕೈ ಹಾಕಬಾರ್ದು. ಅರ್ಥವಾಯ್ತಾ? ಸೊ ಅವಾಗ ಇವ್ರು ಏನ್ ಮಾಡಬೇಕು, ತಾಳ್ಮೆಯಿಂದ ಇರಬೇಕು. ಇವರು ಶಾಂತಿ ಯಾರಿಗೆ ಮಾಡಿಸ್ಬೇಕಪ್ಪ ಅಂತ ಹೇಳಿದ್ರೆ, ಇದು ಶ್ರೀ ಕೃಷ್ಣನನ್ನ ಆರಾಧನೆ ಮಾಡಿದ್ರೆ, ಅದು ಶನಿವಾರ ದಿವಸ ಶ್ರೀ ಕೃಷ್ಣನನ್ನ ಆರಾಧನೆ ಮಾಡಬೇಕು. ಅಲ್ಲಿ ಹೋಗಿ ಪೊಂಗಲನ್ನ ಮಾಡಿ 4 ಜನಕ್ಕೆ ಹಚ್ಚುತ್ತಾ ಬಂದರೆ ಅದು ಇವರಿಗೆ ಒಳ್ಳೆಯದನ್ನ ಮಾಡುತ್ತೆ. ಸೊ ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಶುಭನೂ ಇದೆ, ಸ್ವಲ್ಪ ಅಶುಭನೂ ಇದೆ. ಹಾಗಾಗಿ ಅವರು ಎಚ್ಚರಿಕೆಯನ್ನ ವಹಿಸಬೇಕು. ವಹಿಸೋದ್ರಿಂದ ಒಳ್ಳೆಯದಾಗತ್ತೆ. ಇದೇ ಕಡೆ ಅಂತಲ್ಲ, ಇನ್ನೂ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಅವರ ದಶಾ ಭುಕ್ತಿ ಎಲ್ಲ ಚೇಂಜ್ ಆದಾಗ ಒಳ್ಳೆಯದು ಆಗುತ್ತೆ, ಕೆಟ್ಟದು ಆಗುತ್ತೆ. ಈಗ ಇಷ್ಟು ಮಾತ್ರ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ. ನೀವು ಅದನ್ನೇ ಎಲ್ಲರಿಗೂ ಹಂಚಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜೈ ಶನಿದೇವ, ಜೈ ಗುರುದೇವ.